ಸೊ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಕಡಿವಾಣ ಹಾಕೋದು ಬಹಳ ಕಷ್ಟ. ಕ್ರಿಪ್ಟೋ ಕರೆನ್ಸಿ ಸರ್ಕಾರಿ ಪ್ರಾಧಿಕಾರದ ಅಧೀನದಲ್ಲಿ ಇಲ್ಲ. ಹಿಂಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ. 2020ರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ RBI ತಾನು ಹೇರಿದ್ದ ನಿಷೇಧವನ್ನ ತೆರವು ಮಾಡಿಬಿಡ್ತು. RBI ವಿಧಿಸಿದ್ದ ನಿಷೇಧವನ್ನ ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲಿವರೆಗೂ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ನಿಷೇಧ ಇತ್ತು, ಆದರೆ ಸುಪ್ರೀಂ ಕೋರ್ಟ್ ಇದನ್ನ ತೆರವುಗೊಳಿಸಿತು. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಾಯಿತು. ಕಾನೂನುಬದ್ಧವಾಗಿ ಕ್ರಿಪ್ಟೋ ವಹಿವಾಟಿಗೆ ಅವಕಾಶ ಇದೆ. ಕ್ರಿಪ್ಟೋ ವಹಿವಾಟು ಜಾಗತಿಕವಾಗಿದೆ, ಗಡಿಗಳನ್ನು ಮೀರಿದೆ. ಕೇಂದ್ರ ತನ್ನ ದೇಶದೊಳಗೆ ಮಾತ್ರ ರೂಲ್ಸ್ ಅನ್ನ ಮಾಡಬಹುದು. ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಭಾರತದಲ್ಲಿ ಲಕ್ಷಾಂತರ ಜನರಿಂದ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡುವ ಕೆಲಸ ಆಗಿದೆ ವೀಕ್ಷಕರೇ. ಲಕ್ಷಾಂತರ ಜನ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿದೇಶದಲ್ಲಿ ಲೀಗಲಿ ನಡೀತಾ ಇದೆಯಲ್ಲ ಅಧಿಕೃತವಾಗಿ. ಈಗ ಇಲ್ಲಿ ನಾವು ಇದ್ದಕ್ಕಿದ್ದಂತೆ ನಿಷೇಧ ಹೇರೋದು ಅಂತಂದ್ರೆ ಅದು ಹೂಡಿಕೆದಾರರಿಗೆ ನಷ್ಟ ಅಂತ ಹೇಳ್ತು. ಇನ್ನು ನಿಯಂತ್ರಣದ ಬದಲಾಗಿ ತೆರಿಗೆ ಹಾಕೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿತು. ಯಾರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂಥವರ ಆದಾಯದ ಮೇಲೆ ತೆರಿಗೆ ಹಾಕು. ಇವನ್ ಕೇಂದ್ರದ 2022-23ರ ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳ ಮೇಲಿನ ಆದಾಯಕ್ಕೆ 30% ತೆರಿಗೆಯನ್ನು ಹಾಕುವುದಕ್ಕೆ ಸರ್ಕಾರ ಈಗಾಗಲೇ ಕಳೆದ 2022-23 ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದೆ. ನೀವು ಅದರ ಮೇಲೆ ನಿಷೇಧ ಹೇರುವಂಗಿಲ್ಲ, ಕಡಿವಾಣ ಹಾಕುವಂಗಿಲ್ಲ, ಆದರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರ ಆದಾಯದ ಮೇಲೆ 30% ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳಿ. ನೋಡೋಣ ಯಾವ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಸೊ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಕಡಿವಾಣ ಹಾಕೋದು ಬಹಳ ಕಷ್ಟ. ಕ್ರಿಪ್ಟೋ ಕರೆನ್ಸಿ ಸರ್ಕಾರಿ ಪ್ರಾಧಿಕಾರದ ಅಧೀನದಲ್ಲಿ ಇಲ್ಲ. ಹಿಂಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ. 2020ರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ RBI ತಾನು ಹೇರಿದ್ದ ನಿಷೇಧವನ್ನ ತೆರವು ಮಾಡಿಬಿಡ್ತು. RBI ವಿಧಿಸಿದ್ದ ನಿಷೇಧವನ್ನ ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲಿವರೆಗೂ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ನಿಷೇಧ ಇತ್ತು, ಆದರೆ ಸುಪ್ರೀಂ ಕೋರ್ಟ್ ಇದನ್ನ ತೆರವುಗೊಳಿಸಿತು. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಾಯಿತು. ಕಾನೂನುಬದ್ಧವಾಗಿ ಕ್ರಿಪ್ಟೋ ವಹಿವಾಟಿಗೆ ಅವಕಾಶ ಇದೆ. ಕ್ರಿಪ್ಟೋ ವಹಿವಾಟು ಜಾಗತಿಕವಾಗಿದೆ, ಗಡಿಗಳನ್ನು ಮೀರಿದೆ. ಕೇಂದ್ರ ತನ್ನ ದೇಶದೊಳಗೆ ಮಾತ್ರ ರೂಲ್ಸ್ ಅನ್ನ ಮಾಡಬಹುದು. ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಭಾರತದಲ್ಲಿ ಲಕ್ಷಾಂತರ ಜನರಿಂದ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡುವ ಕೆಲಸ ಆಗಿದೆ ವೀಕ್ಷಕರೇ. ಲಕ್ಷಾಂತರ ಜನ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿದೇಶದಲ್ಲಿ ಲೀಗಲಿ ನಡೀತಾ ಇದೆಯಲ್ಲ ಅಧಿಕೃತವಾಗಿ. ಈಗ ಇಲ್ಲಿ ನಾವು ಇದ್ದಕ್ಕಿದ್ದಂತೆ ನಿಷೇಧ ಹೇರೋದು ಅಂತಂದ್ರೆ ಅದು ಹೂಡಿಕೆದಾರರಿಗೆ ನಷ್ಟ ಅಂತ ಹೇಳ್ತು. ಇನ್ನು ನಿಯಂತ್ರಣದ ಬದಲಾಗಿ ತೆರಿಗೆ ಹಾಕೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿತು. ಯಾರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂಥವರ ಆದಾಯದ ಮೇಲೆ ತೆರಿಗೆ ಹಾಕು. ಇವನ್ ಕೇಂದ್ರದ 2022-23ರ ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳ ಮೇಲಿನ ಆದಾಯಕ್ಕೆ 30% ತೆರಿಗೆಯನ್ನು ಹಾಕುವುದಕ್ಕೆ ಸರ್ಕಾರ ಈಗಾಗಲೇ ಕಳೆದ 2022-23 ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದೆ. ನೀವು ಅದರ ಮೇಲೆ ನಿಷೇಧ ಹೇರುವಂಗಿಲ್ಲ, ಕಡಿವಾಣ ಹಾಕುವಂಗಿಲ್ಲ, ಆದರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರ ಆದಾಯದ ಮೇಲೆ 30% ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳಿ. ನೋಡೋಣ ಯಾವ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಸೊ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಕಡಿವಾಣ ಹಾಕೋದು ಬಹಳ ಕಷ್ಟ. ಕ್ರಿಪ್ಟೋ ಕರೆನ್ಸಿ ಸರ್ಕಾರಿ ಪ್ರಾಧಿಕಾರದ ಅಧೀನದಲ್ಲಿ ಇಲ್ಲ. ಹಿಂಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ. 2020ರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ RBI ತಾನು ಹೇರಿದ್ದ ನಿಷೇಧವನ್ನ ತೆರವು ಮಾಡಿಬಿಡ್ತು. RBI ವಿಧಿಸಿದ್ದ ನಿಷೇಧವನ್ನ ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲಿವರೆಗೂ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ನಿಷೇಧ ಇತ್ತು, ಆದರೆ ಸುಪ್ರೀಂ ಕೋರ್ಟ್ ಇದನ್ನ ತೆರವುಗೊಳಿಸಿತು. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಾಯಿತು. ಕಾನೂನುಬದ್ಧವಾಗಿ ಕ್ರಿಪ್ಟೋ ವಹಿವಾಟಿಗೆ ಅವಕಾಶ ಇದೆ. ಕ್ರಿಪ್ಟೋ ವಹಿವಾಟು ಜಾಗತಿಕವಾಗಿದೆ, ಗಡಿಗಳನ್ನು ಮೀರಿದೆ.
ಕೇಂದ್ರ ತನ್ನ ದೇಶದೊಳಗೆ ಮಾತ್ರ ರೂಲ್ಸ್ ಅನ್ನ ಮಾಡಬಹುದು. ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಭಾರತದಲ್ಲಿ ಲಕ್ಷಾಂತರ ಜನರಿಂದ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡುವ ಕೆಲಸ ಆಗಿದೆ ವೀಕ್ಷಕರೇ. ಲಕ್ಷಾಂತರ ಜನ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿದೇಶದಲ್ಲಿ ಲೀಗಲಿ ನಡೀತಾ ಇದೆಯಲ್ಲ ಅಧಿಕೃತವಾಗಿ. ಈಗ ಇಲ್ಲಿ ನಾವು ಇದ್ದಕ್ಕಿದ್ದಂತೆ ನಿಷೇಧ ಹೇರೋದು ಅಂತಂದ್ರೆ ಅದು ಹೂಡಿಕೆದಾರರಿಗೆ ನಷ್ಟ ಅಂತ ಹೇಳ್ತು. ಇನ್ನು ನಿಯಂತ್ರಣದ ಬದಲಾಗಿ ತೆರಿಗೆ ಹಾಕೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿತು. ಯಾರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂಥವರ ಆದಾಯದ ಮೇಲೆ ತೆರಿಗೆ ಹಾಕು. ಇವನ್ ಕೇಂದ್ರದ 2022-23 ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳ ಮೇಲಿನ ಆದಾಯಕ್ಕೆ 30% ತೆರಿಗೆಯನ್ನು ಹಾಕುವುದಕ್ಕೆ ಸರ್ಕಾರ ಈಗಾಗಲೇ ಕಳೆದ 2022-23 ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದೆ. ನೀವು ಅದರ ಮೇಲೆ ನಿಷೇಧ ಹೇರುವಂಗಿಲ್ಲ, ಕಡಿವಾಣ ಹಾಕುವಂಗಿಲ್ಲ. ಆದರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರ ಆದಾಯದ ಮೇಲೆ 30% ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳಿ. ನೋಡೋಣ ಯಾವ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಸೊ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಕಡಿವಾಣ ಹಾಕೋದು ಬಹಳ ಕಷ್ಟ. ಕ್ರಿಪ್ಟೋ ಕರೆನ್ಸಿ ಸರ್ಕಾರಿ ಪ್ರಾಧಿಕಾರದ ಅಧೀನದಲ್ಲಿ ಇಲ್ಲ. ಹಿಂಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ. 2020ರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ RBI ತಾನು ಹೇರಿದ್ದ ನಿಷೇಧವನ್ನ ತೆರವು ಮಾಡಿಬಿಡ್ತು. RBI ವಿಧಿಸಿದ್ದ ನಿಷೇಧವನ್ನ ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲಿವರೆಗೂ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ನಿಷೇಧ ಇತ್ತು, ಆದರೆ ಸುಪ್ರೀಂ ಕೋರ್ಟ್ ಇದನ್ನ ತೆರವುಗೊಳಿಸಿತು. ಅದಕ್ಕೆ ಹಲವು ಕಾರಣಗಳನ್ನ ಕೂಡ ಈ ಸಂದರ್ಭದಲ್ಲಿ ಕೊಡಲಾಯಿತು. ಕಾನೂನುಬದ್ಧವಾಗಿ ಕ್ರಿಪ್ಟೋ ವಹಿವಾಟಿಗೆ ಅವಕಾಶ ಇದೆ. ಕ್ರಿಪ್ಟೋ ವಹಿವಾಟು ಜಾಗತಿಕವಾಗಿದೆ, ಗಡಿಗಳನ್ನ ಮೀರಿದೆ. ಕೇಂದ್ರ ತನ್ನ ದೇಶದೊಳಗೆ ಮಾತ್ರ ರೂಲ್ಸ್ ಅನ್ನ ಮಾಡಬಹುದು. ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಭಾರತದಲ್ಲಿ ಲಕ್ಷಾಂತರ ಜನರಿಂದ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡುವ ಕೆಲಸ ಆಗಿದೆ ವೀಕ್ಷಕರೇ. ಲಕ್ಷಾಂತರ ಜನ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿದೇಶದಲ್ಲಿ ಲೀಗಲಿ ನಡೀತಾ ಇದೆಯಲ್ಲ ಅಧಿಕೃತವಾಗಿ. ಈಗ ಇಲ್ಲಿ ನಾವು ಇದ್ದಕ್ಕಿದ್ದಂತೆ ನಿಷೇಧ ಹೇರೋದು ಅಂತಂದ್ರೆ ಅದು ಹೂಡಿಕೆದಾರರಿಗೆ ನಷ್ಟ ಅಂತ ಹೇಳ್ತು. ಇನ್ನು ನಿಯಂತ್ರಣದ ಬದಲಾಗಿ ತೆರಿಗೆ ಹಾಕೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿತು. ಯಾರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂಥವರ ಆದಾಯದ ಮೇಲೆ ತೆರಿಗೆ ಹಾಕು. ಇವನ್ ಕೇಂದ್ರದ 2022-23 ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳ ಮೇಲಿನ ಆದಾಯಕ್ಕೆ 30% ತೆರಿಗೆಯನ್ನು ಹಾಕುವುದಕ್ಕೆ ಸರ್ಕಾರ ಈಗಾಗಲೇ ಕಳೆದ 2022-23 ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದೆ. ನೀವು ಅದರ ಮೇಲೆ ನಿಷೇಧ ಹೇರುವಂಗಿಲ್ಲ, ಕಡಿವಾಣ ಹಾಕುವಂಗಿಲ್ಲ. ಆದರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರ ಆದಾಯದ ಮೇಲೆ 30% ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳಿ. ನೋಡೋಣ ಯಾವ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್,